ನಮಸ್ತೆ, ನಿಮ್ಮ ಪರಿಚಯ ಹೇಳ್ಬೋದಾ? ನಮಸ್ತೆ, ನನ್ನ ಹೆಸರು ಶ್ವೇತಾ. ನಾನು 24 ಇಯರ್ಸ್ ಓಲ್ಡ್. ನಾನು ಬ್ಯಾಂಗ್ಳೂರಲ್ಲೇ ಸೆಟಲ್ ಮಾಡಿದ್ದೀನಿ ಮ್ಯಾಮ್. ನೇಟಿವ್ ಬಂದು ಬಳ್ಳಾರಿ, ಬಟ್ ಇಲ್ಲೇ ಸೆಟಲ್ ಆಗಿದ್ದೀವಿ. ನಿಮಗೆ ಥಲಸೆಮಿಯಾ ಇದೆ ಅಂತ ಹೇಗೆ ಗೊತ್ತಾಯ್ತಂತೆ? ಎಷ್ಟು ವರ್ಷದಿಂದ ಇದು ಮಾಡ್ತದೆ, ಇಲ್ಲಿ ಬಂದು ತಗೊಳ್ತಾ ಇದ್ದೀರಾ? ನನಗೆ ಥಲಸೆಮಿಯಾ ಇರೋದು 1 ಇಯರ್ ಬೇಬಿಯಿಂದ ಗೊತ್ತಾಯಿತು. ಆವಾಗ HP ಹಿಮೋಗ್ಲೋಬಿನ್ ತುಂಬ ಡೌನ್ ಆಗಿತ್ತು, ಫೀವರ್ ತುಂಬ ಹೈ ಆಗಿತ್ತು, ಪೇಲ್ ಆಗಿತ್ತು ಫೇಸ್. ಸೊ ಆವಾಗ ಹಾಸ್ಪಿಟಲಿಗೆ ತೋರಿಸಿದ್ರೆ ಥಲಸೆಮಿಯಾ ಇದೆ ಅಂತ ಗೊತ್ತಾಗಿದೆ. ಸೊ ಆವಾಗಿಂದ ಬ್ಲಡ್ ಹಾಕ್ಸ್ಕೋಬೇಕು, 22 ಡೇಸ್ಗೆ ಹಾಕ್ಸ್ಬೇಕಂತ ಇದೆ. ಇಲ್ಲಿಗೆ ನಾನು ಬಂದು 6-7 ಇಯರ್ಸ್ ಆಗಿದೆ. ಸೊ ಕಂಪೇರ್ ಟು ಬಿಫೋರ್ ಟ್ರೀಟ್ಮೆಂಟ್ ಇಲ್ಲಿ ತುಂಬ ಡೆವಲಪ್ ಆಗ್ತಿದೆ ನಂದು ಅಂತ. ಹೆಲ್ತ್ ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂತ. ಸಂರಕ್ಷಾ ಬಗ್ಗೆ ಹೇಗೆ ಗೊತ್ತಾಯಿತು? ನಮ್ಮ ಡ್ಯಾಡಿ ಫ್ರೆಂಡ್ ಒಬ್ಬರು ಹೇಳಿದ್ರು, ಇಲ್ಲಿ ಸಂರಕ್ಷಾ ಚಾಮರಾಜಪೇಟಲ್ಲಿ ರಾಷ್ಟ್ರೋತ್ಥಾನ ಇದೆ ಅಂತ, ಅಲ್ಲಿ ಒಂದು ಸತಿ ತೋರಿಸಿ ಅಂತ. ಸೊ ಇಲ್ಲೇ ಕನ್ಸಲ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಅನಿಸ್ತು, ಮತ್ತು ಇಲ್ಲೇ ಬಂದಿದ್ವಿ. ಮನೆಯಲ್ಲಿ ಯಾರಿಗಾರು ಈ ಕಾಯಿಲೆ ಇದೆಯಾ? ಇಲ್ಲ ಮ್ಯಾಮ್, ಯಾರಿಗೂ ಇಲ್ಲ, ನನಗೊಬ್ಬಳೇ ಇರೋದು. ಈ ಸಂರಕ್ಷಾದಿಂದ ನಿಮಗೆ ಯಾವ ಪ್ರಯೋಜನ ಏನಾಯಿತು ಇಲ್ಲಿ ಬಂದ ಮೇಲೆ, ಬಂದಿದ್ದಕ್ಕೆ? ಬಿಫೋರ್ ಟು ಓಲ್ಡ್ ಟ್ರೀಟ್ಮೆಂಟ್ಗಿಂತ ಇಲ್ಲಿ ಫಾಲೋಅಪ್ಸ್ ಮಾಡ್ತಾರೆ, ಟೆಸ್ಟ್ ಎಲ್ಲ, ಮತ್ತು ಟ್ಯಾಬ್ಲೆಟ್ಸು ಇಲ್ಲೇ ಕೊಡ್ತಾರೆ. ಸೊ ಇಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಮತ್ತು 6 ಮಂತ್ಸ್ 3 ಮಂತ್ಸ್ಗೆ ಯಾವುದೋ ಒಂದು ಟೆಸ್ಟ್ ನಡೀತಾ ಇರುತ್ತೆ. ಫಾಲೋಅಪ್ಸ್ ಮೇಂಟೈನ್ ಮಾಡ್ತಾರೆ. ನಮ್ಮದು ರೆಕಾರ್ಡ್, ಒಬ್ರೊಬ್ರದ್ದು ಸಿಂಗಲ್ ಪೇಷಂಟು ರೆಕಾರ್ಡ್ ಮೇಂಟೈನ್ ಮಾಡಿರ್ತಾರೆ. ಸೊ ಅದು ಚೆನ್ನಾಗಿದೆ ಅಂತ ಅನಿಸ್ತು. ಸಂರಕ್ಷಾದ ವ್ಯವಸ್ಥೆ ನಿಂಗೆ ಸ್ಯಾಟಿಸ್ಫೈ ಆಗಿದೆಯಾ? ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ ಮ್ಯಾಮ್. ಮೊದಲಕ್ಕಿಂತ ಇದು ಇಲ್ಲಿಗೆ ಬರುವಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರ ಓಡಾಡೋದು, ಆಚೆ ಹೋಗೋದು, ಓದೋದು, ಮತ್ತು ನಾರ್ಮಲಾಗಿ 20 ಡೇಸ್ಗೆ ಒಂದು ಸತಿ ಬ್ಲಡ್ ಹಾಕ್ಸ್ಕೊಳ್ತೀವಿ, ಟ್ಯಾಬ್ಲೆಟ್ಸ್ ಹಾಕ್ತೀವಿ, ಅಷ್ಟೇ. ಅಂದರೆ ಸಂರಕ್ಷಾದಿಂದ ಬಂದ ಮೇಲೆ ನಿಮ್ಮ ಆರೋಗ್ಯ ಹೇಗೆ ಸುಧಾರಿಸಿದೆಯಾ? ಇಲ್ಲ ಮ್ಯಾಮ್, ತೊಂದರೆ ಏನಿಲ್ಲ. ಹೆಚ್ಚು ಆರೋಗ್ಯ ಹೆಲ್ತಿ ಪರ್ಸನ್ ಆಗಿ ಇದ್ದೀವಿ. ನಮ್ಗೆ ಅಷ್ಟು ಥಾಟೇ ಇಲ್ಲ ನಮಗೆ ಇದು ಡಿಸೀಸ್ ಇದೆ ಅಂತ. ಸುಮ್ಮನೆ ನಾರ್ಮಲಾಗಿ ಒಂದು ಸತಿ ಬ್ಲಡ್ ಹಾಕ್ಸ್ಕೊತೀವಿ, ಟ್ಯಾಬ್ಲೆಟ್ಸ್ ತೊಗೋತೀವಿ, ಡೈಲಿ ಟ್ಯಾಬ್ಲೆಟ್ಸ್ ತಿಂತಾ ಇರ್ತೀವಿ, ಅಷ್ಟೇ. ಆ ಥರ ಮೈಂಡ್ ಸೆಟ್ಟೇ ಇಲ್ಲ ನಾವು ಈ ಥರ ಪರ್ಸನ್ ಕಾಯಿಲೆ ಇದೆ ನಮಗೆ ಅಂತ ಹಂಗೇನೂ ಇಲ್ಲ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರನೇ ಇದ್ದೀವಿ, ಅಷ್ಟೇ. ಇಲ್ಲಿ ಆಯುರ್ವೇದ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನೀವು? ಹಾಂ, ಸ್ವಲ್ಪ ದಿನ ಮುಂಚೆ ಆಯುರ್ವೇದದ್ದು ಇಲ್ಲೇ ಕೊಡ್ತಿದ್ರು, ಪೌಡರ್ ಅಂತ. ಒಂದು 6 ಮಂತ್ಸ್ 7 ಮಂತ್ಸ್ ತೊಗೊಂಡಿದ್ದೀನಿ. ಅದೂ ಚೆನ್ನಾಗಿದೆ ಮ್ಯಾಮ್. ಬಟ್ ಅಂದರೆ ನನಗೆ ರೊಟೀನ್ ಡೇ ಟು ಡೇ ರೊಟೀನ್ ತುಂಬ ಟ್ಯಾಬ್ಲೆಟ್ಸ್ ಅದು ಸ್ವಲ್ಪ ಬಿಟ್ಟಿದ್ದೀನಿ, ಅಷ್ಟಕ್ಕೆ ಮಿಟ್ಟಿಗೆ ಏನು ಚೆನ್ನಾಗಿಲ್ಲ. ಅದೂ ಚೆನ್ನಾಗಿದೆ. ನಿಮ್ಮದು ಏನು ಎಜುಕೇಷನ್ ಏನೀಗ? ನಾನು BCA ಮಾಡಿದ್ದೀನಿ, ಮತ್ತು ವರ್ಕ್ ಕೂಡ ಮಾಡ್ತಿದ್ದೆ. ಇವಾಗ ಆ್ಯಸ್ ಎಫ್ನೋ ಯಾವ ವರ್ಕ್ ಏನು ಮಾಡ್ತಿಲ್ಲ. ಇಲ್ಲಿ ಯೋಗ ಇದನ್ನೆಲ್ಲ ಫಾಲೋ ಅಪ್ ಮಾಡ್ತೀರಾ? ಹಾಂ ಮ್ಯಾಮ್, ಡೈಲಿ ಯೋಗಾನೂ ಇರುತ್ತೆ. ಇಲ್ಲಿ ಸ್ಯಾಂಪಲ್ ತೊಗೊಂಡ್ಮೇಲೆ ಯೋಗಾನೂ ಮಾಡಿಸ್ತಾರೆ, 1 ಅವರ್ ಮಾಡಿಸ್ತಾರೆ, ಹಾಫ್ ಆನ್ ಅವರ್ 1 ಅವರ್ ಮಾಡಿಸ್ತಾರೆ. ಅದನ್ನು ಮನೇಲೆಲ್ಲ ಫಾಲೋ ಮಾಡ್ತೀರಾ? ಹಾಂ ಮ್ಯಾಮ್, ಮಾಡ್ತೀನಿ. ಒಂದೊಂದು ಸತಿ ಮಿಸ್ ಆಗುತ್ತೆ, ಬಟ್ ನಾರ್ಮಲಾಗಿ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಆದರೂ ಮಾಡ್ತೀನಿ, ಮೆಡಿಟೇಷನ್ ಆ ಥರ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾನಂದರೂ 10 out of 10 ಕೊಡ್ತೀನಿ ಮ್ಯಾಮ್. ನಿಮ್ಮ ಸಜೆಷನ್ ಏನಾದ್ರು ಇದೆಯಾ ಸರಿ? ಸಂರಕ್ಷಕ್ಕೆ? ಇಲ್ಲ ಮ್ಯಾಮ್, ಏನಿಲ್ಲ, ಎಲ್ಲ ಚೆನ್ನಾಗೇ ಇದೆ, ಏನೂ ಇಲ್ಲ ಮ್ಯಾಮ್. ನಮಗೆ ಇಷ್ಟ ಅನ್ನುವಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮ್ಯಾಮ್. ಆ ಥರ ಏನೂ ಇಲ್ಲ, ಸಜೆಷನ್ಸ್ ಏನು, ಫೀಡ್ಬ್ಯಾಕ್ ಅಂತ ಏನೂ ಇಲ್ಲ. ನಡೀತಾ ಇದೆ, ಪ್ರಾಪರಾಗಿ ಡೆವಲಪ್ಮೆಂಟ್ ಆಗ್ತಾನೇ ಇದೆ. ಸ್ವಲ್ಪ ದಿನಕ್ಕೆ ಮುಂಚೆ ಅಂತ ಡೇ ಬೈ ಡೇ ಡೆವಲಪ್ಮೆಂಟ್ ಇದೆ, ಇದೇ ಕಂಟಿನ್ಯೂ ಆಗಲಿ ಅಂತ ಅಷ್ಟೇ ಮ್ಯಾಮ್. ಏನೂ ಇಲ್ಲ, ಸಜೆಷನ್ಸ್ ಏನು. ಓಕೆ, ಧನ್ಯವಾದ.